ಇನ್ನು ಯುದ್ಧ ಪೀಡಿತ ಇರಾನ್ನಲ್ಲೂ ಕೂಡ ಕೆಲ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಕನ್ನಡದವರು ಕೂಡ ಇದ್ದಾರೆ. ನಿಶ್ಚಿತ್ ಅನ್ನುವಂಥ ಯುವಕ ಸದ್ಯ ಇರಾನ್ನಲ್ಲಿ ಸಿಕ್ಕಾಕೊಂಡಿರೋದು. ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಅವರು ಕೆಲಸ ಮಾಡ್ತಾರೆ. 5 ತಿಂಗಳ ಹಿಂದೆ ಇರಾನ್ಗೆ ಹೋಗಿದ್ರು. ಚಿಕ್ಕಮಗಳೂರಿನ ಕೊಪ್ಪದವರು ನಿಶ್ಚಿತ್. ಅವರಿಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲಂತೆ. ಅವರ ಮನೆಯವರು ಕಂಗಾಲಾಗಿದ್ದಾರೆ. ಯುವಕನ ಬಗ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸರಿಗೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಕುಟುಂಬ ಸದಸ್ಯರು ಈಗ ಅವರನ್ನು ಸಂಪರ್ಕಿಸೋದಕ್ಕೂ ಒದ್ದಾಡ್ತಾ ಇದ್ದಾರೆ. ನಿಶ್ಚಿತ್ ಅನ್ನುವಂಥ ಯುವಕ ಚಿಕ್ಕಮಗಳೂರಿನ ಕೊಪ್ಪದವರು ಇರಾನ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇರಾನ್ನಲ್ಲಿರುವಂಥ ಭಾರತೀಯರೆಲ್ಲರೂ ಕೂಡ ಆದಷ್ಟು ಶೀಘ್ರ ಭಾರತಕ್ಕೆ ವಾಪಸ್ ಬನ್ನಿ ಅಂತ ಡಿಸೆಂಬರಿಂದ ಭಾರತ ಸರ್ಕಾರ ಹೇಳ್ತಾ ಇದೆ. ಡಿಸೆಂಬರಲ್ಲಿ ಹೇಳುತ್ತು, ಜನವರಿಯಲ್ಲಿ ಹೇಳುತ್ತು, ಫೆಬ್ರವರಿಯಲ್ಲಿ 3 ಸಲ ಹೇಳಿದೆ ಭಾರತ ಸರ್ಕಾರ. ಆದರೂ ಕೆಲವರು ಅಲ್ಲೇ ಇದ್ದಾರೆ, ಅಲ್ಲೇ ಇದ್ದರು. ಈಗ ದಾಳಿಯಾದ ನಂತರ ಅವರನ್ನು ಸಂಪರ್ಕಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ರಕ್ಷಿಸಿ ಅಂತ ಪೋಷಕರು ಮನವಿ ಮಾಡ್ತಾ ಇದ್ದಾರೆ. ನನ್ನ ಮಗ ಒಂದು 5 ತಿಂಗಳಾಗಿದೆ ಇರಾನಿಗೆ ಹೋಗಿ. ಈಗ ಯಾವ ಸಂಪರ್ಕದಲ್ಲೂ ಇಲ್ಲ. ಹಾಗಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಡೋದಿಷ್ಟೇ, ಅವನು ಈ ಯುದ್ಧ ಆಗ್ತಿರೋದ್ರಿಂದ ಅಲ್ಲಿ ಹೇಗೆ ಪರಿಸ್ಥಿತಿ ಏನೋ ನಮಗೆ ಗೊತ್ತಿಲ್ಲ. ಮಗ ನನ್ನ ಸಂಪರ್ಕ ಮಾಡುವಾಗ ಮಾಡಿಕೊಡಿ. ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟಂತ ಹೇಳ್ಬೋದು. ನನ್ನ ಮಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.